ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು 4-5 ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಮ್ಮ ಸ್ಟೂಡೆಂಟ್ಸ್ಗಳ ಕ್ವೈರಿ ಇತ್ತು, ಅವುಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಈ ಒಂದೇ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ SSLCಯ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳಿದ್ದಾವೆ. ನಿಮ್ಮ PUಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹಿತ ಇದ್ದಾವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಎಲ್ಲರದ್ದು ಒಂದು ಕ್ವಶನ್ ಏನಿತ್ತು ಅಂತಂದರೆ, ಸರ್ ನಾವು ಬರೆದಷ್ಟು ಉತ್ತರಗಳಿಗೆ ಅಂಕಗಳನ್ನು ಕೊಡ್ತಾರೆ ಇಲ್ಲ ಅಂತಕ್ಕಂಥದ್ದು ಒಂದೇ ಎನ್ಕ್ವೈರಿ ಇತ್ತು. ಇಟ್ ಮೀನ್ಸ್ ಫಸ್ಟ್ ಕ್ವಶನು, ಸರ್ ನಾನು ಎಷ್ಟು ಬರೀತೀವಿ ಅಷ್ಟು ಮಾರ್ಕ್ಸ್ ಕೊಡ್ತಾರಾ ಅಥವಾ ಇಲ್ಲ ಅಂತಕ್ಕಂಥದ್ದು. ಇದು ಕಾಮನ್ ಆಗಿರ್ತಕ್ಕಂಥ ಪ್ರಶ್ನೆ ಇರ್ತದೆ. ಸ್ನೇಹಿತರೆ, ನಿಮಗೆ ಹೇಳಬೇಕಂತಂದರೆ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪಕರು ಉತ್ತರ ಪತ್ರಿಕೆಗಳನ್ನು ಪರಿಶೀಲನೆ ಮಾಡುವಾಗ ಮಂಡಳಿಯವರವ್ರಿಗೆ ಏನು ಮಾಡಿರ್ತಾರೆ, ಒಂದು ಮಾಡೆಲ್ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿರ್ತಾರೆ. ತಾವೆಲ್ಲರೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಾದರಿ ಉತ್ತರ ಪತ್ರಿಕೆಗಳಿರ್ತದೆ. ಸೊ ಮಾಡೆಲ್ ಆನ್ಸರ್ಸ್ ಅಂತ ಇರ್ತವೆ. ಓಕೆನಾ. ಈ ಮಾಡೆಲ್ ಆನ್ಸರ್ಸಲ್ಲಿ ಅವ್ರು ಏನು ಮಾಡಿರ್ತಾರೆ, ಯಾವ ಉತ್ತರಕ್ಕೆ ಎಷ್ಟು ಅಂಕಗಳನ್ನು ಕೊಡಬೇಕು ಅನ್ನೋದನ್ನು ಮೌಲ್ಯಮಾಪಕರೇ ಏನು ಮಾಡಿರ್ತಾರೆ, ಮಂಡಳಿಯವರು ನಿರ್ಧಾರವನ್ನು ಮಾಡಿರ್ತಾರೆ. ಸೊ ಅವ್ರು ಯಾವ ಆನ್ಸರ್ಗಳನ್ನು ಕೊಟ್ಟಿರ್ತಾರಲ್ಲ ಅವುಗಳಿಗೆ ಮಾತ್ರ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪೂರ್ಣ ಅಂಕಗಳನ್ನು ಕೊಡ್ತಾರೆ. ಇದು ಒಂದೇದು ಗೊತ್ತಿರಲಿ. ಸೊ ಮಂಡಳಿಯವರು ಆಲ್ರೆಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ ಉತ್ತರಗಳನ್ನು ನೀವು ಬರೆದಿರ್ತಕ್ಕಂಥ ಉತ್ತರಗಳಿಗೆ ಏನಾಗಿರ್ಬೇಕಪ್ಪ ಅಂತಂದರೆ ಸರಿಯಾಗಬೇಕು. ಸಾಮಾನ್ಯವಾಗಿರ್ತಕ್ಕಂಥದ್ದು. ಸೊ ಪ್ರತಿ ಒಂದು ಅಂಕದಿಂದ ಹಿಡಿದು 5 ಅಂಕದವರೆಗೆ ಎಲ್ಲ ಉತ್ತರಗಳಿಗೆ ಅವರು ಏನು ಮಾಡಿರ್ತಾರೆ, ಅಂಕಗಳ ಹಂಚಿಕೆಯನ್ನು ಮಾಡಿರ್ತಾರೆ. ಅದೇ ಅಂಕಗಳ ಹಂಚಿಕೆ ಆಧಾರವಾಗಿ ಅವರು ಏನು ಮಾಡ್ತಾರೆ ಅಂದರೆ ಮೌಲ್ಯಮಾಪಕರು ಉತ್ತರಗಳನ್ನು ಪರಿಶೀಲನೆಯನ್ನು ಮಾಡಿ ಅಂಕಗಳನ್ನು ಪೂರ್ಣವಾಗಿ ಕೊಡ್ತಾರೆ. ಇನ್ ಕೇಸ್ ಆ ಉತ್ತರಗಳಲ್ಲಿ ಅವರಿಗೆ ಅಪೂರ್ಣ ಅನಿಸಿತ್ತು, ಇನ್ನೂ ನಿರೀಕ್ಷೆಗೆ ಬರೆದಷ್ಟು ಉತ್ತರ ಇರದಿತ್ತಂದರೆ ಸುಮಾರಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅಂಕಗಳನ್ನು ಕಡಿಮೆನೂ ಕೂಡ ಮಾಡ್ತಾರೆ. ಸೊ ಎಲ್ಲರದ್ದು ಕೂಡ ಇದೊಂದು ಕ್ವೈರಿ ಇತ್ತು. ಸೊ ಇದು ಕೂಡ ಎಲ್ಲರದ್ದು ಕ್ಲಿಯರ್ ಆಯಿತು. ಅಂದರೆ ಫಸ್ಟ್ ಏನಿತ್ತಪ್ಪ ಅಂತಂದರೆ ನೀವು ಬರೆದಷ್ಟು ಅಂಕಗಳನ್ನು ಕೊಡ್ತಾರಾ ಇಲ್ಲ ಅಂತಕ್ಕಂಥದ್ದು. ನೀವು ಬರೆದಿರ್ತಕ್ಕಂಥ ಉತ್ತರಗಳು ಬೋರ್ಡ್ದವ್ರು ಕೊಟ್ಟಿರ್ತಕ್ಕಂಥ ಉತ್ತರಗಳಿಗೆ ಟ್ಯಾಲಿ ಆಗಬೇಕು. ಸೊ ಟ್ಯಾಲಿ ಆತಂದರೆ ಗರಿಷ್ಠ ಅಂಕಗಳು ಸಿಗ್ತವೆ. ಇನ್ ಕೇಸ್ ಸ್ವಲ್ಪ ಏನಾದರೂ ಅಪೂರ್ಣ ಉತ್ತರಗಳು ಅಥವಾ ಅಸಮರ್ಪಕ ಉತ್ತರಗಳನ್ನು ಇತ್ತಂದರೆ ಆ ಮೌಲ್ಯಮಾಪಕರು ಏನು ಮಾಡ್ತಾರೆ, ನಿರ್ಧಾರವನ್ನು ಮಾಡಿ ಅಂಕಗಳನ್ನು ಕಡಿತ ಮಾಡಲಿಕ್ಕೆ ಮಾಡ್ತಾರೆ. ಇದು ಒಂದನೇದಾಯಿತು. ಇನ್ನು ಸೆಕೆಂಡ್ ಕ್ವೈರಿ ಏನಿತ್ತಪ್ಪ ಅಂತಂದರೆ ಎಲ್ಲರದು, ಸರ್ ನಮ್ಮ ಉತ್ತರ ಪತ್ರಿಕೆಗಳನ್ನು ಯಾವ ಡಿಸ್ಟಿಕ್ಕಿಗೆ ಹೋಗ್ತವೆ ಅಂತ ಕೇಳಿದರು. ಓಕೆನಾ. ಸೊ ಡಿಸ್ಟಿಕ್ಗಳಂತ ಕೇಳಿದರು. ಸೊ ಎಲ್ಲೆಲ್ಲಿ ಪೇಪರ್ಗಳನ್ನು ಚೆಕ್ ಮಾಡ್ತಾರೆ ಅಂತ ಹೇಳಿದರು. ಸೊ ಆಲ್ರೆಡಿ ಬೋರ್ಡ್ದವ್ರು ಏನು ಮಾಡಿರ್ತಾರೆ ಅಂತಂದರೆ ನಿಮ್ಮ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕಾಗಿ ಆಯ್ದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಕೇಂದ್ರವನ್ನು ತೆರೆದಿರ್ತಾರೆ. ಅದನ್ನು ಆಯಾ ಮೌಲ್ಯಮಾಪಕರ ಸಂಖ್ಯೆ ಮತ್ತು ಉತ್ತರ ಪತ್ರಿಕೆಗಳ ಅನುಗುಣವಾಗಿ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಜಿಲ್ಲೆಯ ಉತ್ತರ ಪತ್ರಿಕೆಗಳು ಬೇರೊಂದು ಜಿಲ್ಲೆಯ ಉತ್ತರ ಪತ್ರಿಕೆಗಳ ತಪಾಸಣೆ ಮಾಡಲಿಕ್ಕೆ ಹೋಗ್ತಾರೆ. ಅದರ ಇಟ್ ಮೀನ್ಸ್ ಇಂಟರ್ ಡಿಸ್ಟಿಕ್ ಚೇಂಜ್ ಮಾಡಿರ್ತಾರೆ. ಅದನ್ನು ಡಾಟಾ ಅವ್ರು ಏನು ಮಾಡೋದಿಲ್ಲಪ್ಪ ಅಂತಂದರೆ ಗೌಪ್ಯವಾಗಿಟ್ಟಿರ್ತಾರೆ. ಮಂಡಳಿಯವರು ಯಾವುದೇ ಕಾರಣಕ್ಕಾಗಿ ಈ ಒಂದು ಮಾಹಿತಿಯನ್ನು ಪೂರೈಕೆ ಮಾಡೋದಿಲ್ಲ. ಬಟ್ ಆದರೂ ಕೂಡ ಏನಾಗ್ತದಂದ್ರೆ ನಿಮ್ಮ ಉತ್ತರ ಪತ್ರಿಕೆಗಳು ಯಾವ ಜಿಲ್ಲೆಯಲ್ಲಿ ಇದ್ದಾವಲ್ಲ, ನೀವು ಬರೆದಿರ್ತಕ್ಕಂಥ ಜಿಲ್ಲೆ ಬಿಟ್ಟು ಬೇರೊಂದು ಜಿಲ್ಲೆಗಳಿಗೆ ಏನು ಮಾಡಿರ್ತಾರೆ, ಉತ್ತರ ಪತ್ರಿಕೆಗಳನ್ನು ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಕಳಿಸಿರ್ತಾರೆ. ಅವರೇ ಏನು ಮಾಡ್ತಾರಪ್ಪ ಅಂದರೆ ಇವ್ಯಾಲ್ಯೂಯೇಷನನ್ನು ಮಾಡಿ ಮತ್ತೆ ಮಂಡಳಿಗೆ ಅಂಕಗಳನ್ನು ಕೊಡ್ತಾರೆ. ಸೊ ಇದು ಒಂದು ಏನಾಗಿತ್ತು ಅಂದರೆ ಮೌಲ್ಯಮಾಪನ ಎಲ್ಲಿ ಮಾಡ್ತಾರೆ, ಯಾವ ಡಿಸ್ಟಿಕ್ಕಿಗೆ ಹೋಗ್ತದೆ ಅಂತಕ್ಕಂಥದ್ದಿತ್ತು. ಸಾಮಾನ್ಯವಾಗಿ ಒಂದು ಹೇಳೋದಂದ್ರೆ ಡಿವಿಷನ್ ಟು ಡಿವಿಷನ್ ಚೇಂಜ್ ಮಾಡ್ತಾರೆ. ಈಗ ಗುಲ್ಬರ್ಗ ಡಿವಿಷನ್ ಇದೆ, ಧಾರವಾಡ ಇದೆ, ಬೆಂಗಳೂರು ಇದೆ, ಮೈಸೂರು ಇದೆ. ಸೊ ಹೀಗಾಗಿ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ ಡಿವಿಷನ್ಗಳನ್ನು ಅಂತರ್ವಿಭಾಗವಾರು ಏನು ಮಾಡ್ತಾರೆ, ಉತ್ತರ ಪತ್ರಿಕೆಗಳನ್ನು ಬೇರೆ ಬೇರೆ ಕ್ರಿಟೇರಿಯಾ ಇದ್ದಾವೆ ಅವುಗಳ ಮೇಲೆ ಅವರು ಏನು ಮಾಡ್ತಾರೆ ಅಂದರೆ ಆ ಮಾನದಂಡಗಳನ್ನು ಅನುಸರಿಸಿ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ. ಇದು ಎರಡನೇ ಕ್ವೈರಿ ಇತ್ತು. ಸೊ ಮೂರನೇದಕ್ಕೆ ಏನಿದೆ ಅಂದರೆ ಎಲ್ಲರೂ ಹೇಳಿದರು ಅಂಕಗಳನ್ನು ಕಟ್ ಮಾಡ್ತಾರಾ ಅಂತಕ್ಕಂಥದ್ದು ಇತ್ತು. ಆಲ್ರೆಡಿ ಇದನ್ನು ಫಸ್ಟ್ ಪಾಯಿಂಟಲ್ಲಿಯೂ ಕೂಡ ನಾವು ಹೇಳಿದ್ದೀವಿ, ಅಂಕಗಳನ್ನು ಕಟ್ ಮಾಡ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿರೀಕ್ಷಿತ ಉತ್ತರಗಳನ್ನು ಮೌಲ್ಯಮಾಪಕರು ಏನು ಮಾಡಿರ್ತಾರೆ ಅಂದರೆ ಓದ್ತಾರೆ. ಸೊ ಮತ್ತೆ ಎಲ್ಲರೂ ಕೂಡ ಕೇಳ್ತಾರೆ, ಸರ್ ಓದ್ತಾರೋ ಇಲ್ಲೋ, ಎಲ್ಲನ ರೈಟ್ ಹಾಕ್ತಾರೇನ್ರಿ, ಪೇಜ್ ಮೇಲೆ ಮಾರ್ಕ್ಸ್ ಹಾಕ್ತಾರೇನ್ರಿ. ಸೊ ಪೇಜ್ ಮೇಲೆ ಮಾರ್ಕ್ಸ್ ಹಾಕೋದು ಆಮೇಲೆ ಎಲ್ಲದಕ್ಕೂ ಉತ್ತರಗಳಿಗೆ ಬರೆಯೋದು ಅದು ಅಲ್ಲ. ಬರೆದಿರ್ತಕ್ಕಂಥ ಉತ್ತರಗಳು ಮೌಲ್ಯವಾಗಿ ಇರಬೇಕು. ಓಕೆನಾ. ಸೊ ಅವಾಗ ವ್ಯಾಲಿಡ್ ಇರಬೇಕು ಆನ್ಸರ್ಸ್ಗಳನ್ನು. ಸೊ ಖಂಡಿತವಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಇದು ನೋಡ್ಬೋದು, ಇದು ಅನುರೂಪ ಅಂದರೆ ಸಂಬಂಧೀಕರಣದಲ್ಲಿ ಬರೆದಿರ್ತಕ್ಕಂಥ ಸಂಪೂರ್ಣವಾಗಿ ರಾಜೀವ ಸಖಾ, ಸೂರ್ಯ, ದೃಷ್ಟಿ, ದಿಟ್ಟಿ. ಸೊ ಇಲ್ಲೇ ಏನು ಮಾಡಿದ್ದಾರೆ, ಒಂದೊಂದು ಅಂಕಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ಏನು ಮಾಡಿರ್ತಾರೆ ಅಂದರೆ ಮೌಲ್ಯಮಾಪನದಲ್ಲಿ ಕೀ ಪಾಯಿಂಟ್ಗಳನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಓಕೆನಾ. ಸೊ ಇವಾಗ ನೋಡಿ, ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಲಿಕ್ಕೆ, ಪ್ರಸ್ತಾರ ಹಾಕಲಿಕ್ಕೆ 1 ಮಾರ್ಕ್ ಅಂತ ಹೇಳಿದ್ದಾರೆ. ಗಣ ವಿಭಾಗ ಮಾಡಲಿಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರಲಿಕ್ಕೆ 1 ಅಂಕ. ಸೊ ಟೋಟಲ್ ಎಷ್ಟಾಯಿತು, 3 ಅಂಕ ಅಂತ ಇಟ್ಟಿದ್ದಾರೆ. ಅಲಂಕಾರದಲ್ಲಿ ನೋಡಿ ಹೇಗೆ ಹೊಡೆದಿದ್ದಾರೆ, ಅಲಂಕಾರ ಹೆಸರಿಸಲಿಕ್ಕೆ 1 ಅಂಕ, ಲಕ್ಷಣ ಬರೆಯೋಕ್ಕೆ 1 ಅಂಕ, ಲಕ್ಷಣ ಗುರುತಿಸಿ ಅವುಗಳನ್ನು ಸಮನ್ವಯ ಮಾಡಲಿಕ್ಕೆ 1 ಅಂಕ, ಟೋಟಲಿ 3 ಮಾರ್ಕ್ಸ್. ಸೊ ಹೀಗೆ ಏನು ಮಾಡಿರ್ತಾರೆ ಅಂದರೆ ಪ್ರತಿಯೊಂದನ್ನು ಕೂಡ ಅವ್ರು ಏನು ಮಾಡಿರ್ತಾರಪ್ಪ ಅಂತಂದರೆ ಒಂದು ಮಾನದಂಡಗಳನ್ನು, ಅಂಕಗಳ ಹಂಚಿಕೆಗಳನ್ನು ಪ್ರಶ್ನೆ ಪತ್ರಿಕೆ ರಚನೆ ಯೋಜನೆ ಮಾಡ್ತಕ್ಕಂಥ ಮಂಡಳಿಯವರೇ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ.
ಸೊ ನೆಕ್ಸ್ಟ್ ಕ್ವೈರಿ ಏನಿತ್ತಪ್ಪ ಅಂತಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಬಹಳ ಜನ ಕೇಳ್ತಾ ಇದ್ದಾರೆ, ಸರ್ ಗ್ರೇಸ್ ಅಂಕ ಇದೆಯಾ ಇಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿಯವರೆಗೆ ನೋಡಿರ್ತಕ್ಕಂಥ ಮಾಹಿತಿಯಲ್ಲಿ ನೋಡೋದಾದರೆ ಫ್ರೆಂಡ್ಸ್ ಗ್ರೇಸ್ ಮಾರ್ಕ್ಸ್ ಅಂತೂ ಇಲ್ವಾ. ಓಕೆ, ಸದ್ಯಕ್ಕೆ ಅಂತಂದರೆ ಗ್ರೇಸ್ ಬಗ್ಗೆ ಸುದ್ದಿ ಇಲ್ಲ. ಸೊ ನೋಡೋಣ ಗ್ರೇಸ್ ಬಗ್ಗೆ ಅಪ್ ಟು ರಿಸಲ್ಟ್ವರೆಗೂ ಬಂದರೂ ಕೂಡ ಏನೆಲ್ಲ ಸರ್ಕಾರದವರು ಇಲಾಖೆಯವರು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂಥದ್ರ ಮೇಲೆ ಏನು ಮಾಡಿರ್ತಾರೆ ಗ್ರೇಸ್ ಮಾರ್ಕ್ಗಳನ್ನು ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಮಿನಿಮಮ್ ಮಾರ್ಕ್ಸ್ಗಳ ಬಗ್ಗೆ ಕ್ರೈಟೇರಿಯಾ ಇತ್ತು. ಇಲ್ಲಿ ಕನ್ನಡ ಒಂದಕ್ಕೆ 35 ಮಾರ್ಕ್ಸ್ ಬೀಳಬೇಕು. ಓಕೆನಾ, ಕನ್ನಡಕ್ಕೆ 35 ತೊಗೊಂಡ್ರೆ ಪಾಸ್ ಆಗ್ತೀರಿ. ಅದರ್ಸ್ ಎಲ್ಲ ಎಷ್ಟಾಗಬೇಕು ಅಂದರೆ 28 ಆದರೂ ನೀವು ತೊಗೋಬೇಕು. 80 ಮಾರ್ಕ್ಸಿನ ಪೇಪರ್ಗೆ 28 ತೊಗೋಬೇಕು, 100 ಮಾರ್ಕ್ಸಿನ ಪೇಪರ್ಗೆ 35 ಮಾರ್ಕ್ಸ್ ತೊಗೋಬೇಕು. ನಿಮ್ಮ ಇಂಟರ್ನಲ್ ಏನಾಗಲ್ಲ, ವ್ಯಾಲಿಡ್ ಆಗೋದಿಲ್ಲ. ಸೊ ಇಂಟರ್ನಲ್ ಬಗ್ಗೆ ಏನೂ ಸಮಸ್ಯೆ ಇಲ್ಲ. ಸೊ ಇಲ್ಲಿ ಏನೂ ಇತ್ತಂದರೆ ಏನಿದೆಪ್ಪ ಅಂತಂದರೆ ರಿಟರ್ನ್ ಪೇಪರಲ್ಲಿ ಮಾಡ್ತಕ್ಕಂಥ ಪೇಪರ್ ಇವ್ಯಾಲ್ಯೂಯೇಷನ್ ಮೇಲೇ ಇದೆ. ಓಕೆನಾ, ನಿಮ್ಮ ರಿಟರ್ನ್ ಪೇಪರಲ್ಲಿ ಫಸ್ಟ್ ಲ್ಯಾಂಗ್ವೇಜಲ್ಲಿ ನೀವು ಮಿನಿಮಮ್ 35 ಮಾರ್ಕ್ಸ್ಗಳನ್ನು ತೆಗಿಬೇಕು. ಆಮೇಲೆ 80 ಮಾರ್ಕ್ಸ್ ಪೇಪರ್ಸ್ ಇದಾವಲ್ಲ, ಸೆಕೆಂಡು ಥರ್ಡು ಮತ್ತು ಕೋರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 80 ಮಾರ್ಕ್ಸ್ ಪೇಪರಲ್ಲಿ 28 ಮಾರ್ಕ್ಸ್ ಆದರೂ ತೊಗೊಳ್ಳೇಬೇಕು. ಸೊ ಇಷ್ಟು ನೀವು ಮಿನಿಮಮ್ ಆಗಿ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥದ್ದು. ಸೊ ಇದು ಇತ್ತು. ಇನ್ನು ನೆಕ್ಸ್ಟ್ ಹೇಳಿದ್ದಾರೆ ರಿಸಲ್ಟ್ ಯಾವಾಗ ಅಂತಕ್ಕಂಥದ್ದು ಹೇಳಿದರೆ ಅಪ್ರಾಕ್ಸಿಮೇಟ್ಲಿ ಅಂದರೆ ಅಂದಾಜು ನಾವೇನು ಹೇಳ್ಬೋದು ಮೇ 1st ವೀಕ್ವರೆಗೂ ಕೂಡ ಬರ್ಬೋದು. ಯಾಕಂದರೆ ಉತ್ತರ ಪತ್ರಿಕೆಗಳ ತಪಾಸಣಾ ಕಾರ್ಯ ಏಪ್ರಿಲ್ 15ರಿಂದ ನಡೀತಾ ಇದೆ. ಸುಮಾರು 8ರಿಂದ 10 ದಿನಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನಾಗ್ತದೆ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಮೌಲ್ಯಮಾಪನಗಳನ್ನು ನಡೀತದೆ. ಆ ಒಂದು 10 ದಿನಗಳಲ್ಲಿ ಮೌಲ್ಯಮಾಪನ ಆದರೆ ಒಂದು 8-10 ದಿನಗಳಲ್ಲಿ ಏನಾಗಬೇಕು ದತ್ತಾಂಶಗಳನ್ನು ಕಂಪ್ಯೂಟರ್ ಕರೆದ ವರ್ಗೀಕರಣ ಮಾಡ್ತಕ್ಕಂಥದ್ದು, ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ. ಸೊ ಫೈನಲ್ ಟಚಪ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಸೊ ಫೈನಲ್ ಟಚಪ್ ಆದಮೇಲೆ ಏನು ಮಾಡ್ತಾರ ಅಂತಂದರೆ ಒಂದು ಪತ್ರಿಕಾಗೋಷ್ಠಿಗೆ ಆಹ್ವಾನವನ್ನು ಮಾಡಿ ಇಲಾಖೆ ಸಚಿವರಾಗಿರ್ಬೋದು, ಇಲಾಖೆ ಹಿರಿಯ ಅಧಿಕಾರಿಗಳು ಸೇರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಫಲಿತಾಂಶವನ್ನು ಕೊಡ್ತಾರೆ. ಸೊ ಹೇಗೆ ಬರ್ತದೆ ಫಲಿತಾಂಶ ಅನ್ನೋದು ಸೆಕೆಂಡರಿ, ಯಾಕಂದರೆ ಈಗಾಗಲೇ ನೀವೆಲ್ಲ ಬರೆದಿದ್ದೀರಿ. ಸೊ ನೀವು ಚೆನ್ನಾಗಿ ಬರೆದಿದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಬಂದೇ ಬರ್ತವೆ. ಇಷ್ಟು ಮಾತ್ರ SSLC ಬೋರ್ಡ್ನ ಇವ್ಯಾಲ್ಯೂಯೇಷನ್ ಇತ್ತು. ಸೊ ಖಂಡಿತವಾಗಿ ಮಾದರಿ ಉತ್ತರಗಳ ಅನುಗುಣವಾಗಿ ಉತ್ತರ ಪತ್ರಿಕೆಯನ್ನು ಚೆಕ್ ಮಾಡ್ತಾರೆ. ಸ್ವಂತ ವಾಕ್ಯ ಬರೆದ್ರೂ ಕೂಡ ಕೊಡ್ತಾರಂತ ಕೇಳಿದ್ರು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದರಲ್ಲಿ ಸ್ವಂತ ವಾಕ್ಯನೇ ಇರಬೇಕು, ಟೆಕ್ಸ್ಟ್ ಬುಕ್ ವಾಕ್ಯ ಅಂತೇನಿಲ್ಲ. ಬಟ್ ವ್ಯಾಲಿಡ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಏನು ಒಂದು ಪ್ರಶ್ನೆ ಏನೇನು ಉತ್ತರವನ್ನು ಅಪೇಕ್ಷೆ ಮಾಡ್ತದಲ್ಲ ಅಷ್ಟೆಲ್ಲ ಪ್ರಶ್ನೆಗಳ ಉತ್ತರವನ್ನು ಇದ್ದರೆ ಖಂಡಿತವಾಗಿ ಅಂಕನ ಕೊಡ್ತಾರೆ. ಉತ್ತರ ಪತ್ರಿಕೆಗಳನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಮಾಡ್ತಾರೆ. ಸೊ ಈ ಸರಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಏನು ಇದರಿಂದ ಸರ್ಕಾರದ ನಿರ್ಧಾರ ಇಲ್ಲವೇ ಇಲ್ಲ. ಮಿನಿಮಮ್ ಕನ್ನಡದಲ್ಲಿ 35, ಅದರ್ ಸಬ್ಜೆಕ್ಟಲ್ಲಿ 28 ಮಾರ್ಕ್ಸ್ಗಳನ್ನು ತೆಗಿಲೇಬೇಕು. ನಿರೀಕ್ಷಿತ ಫಲಿತಾಂಶ ದಿನಾಂಕದ ಬಂದ್ಬಿಟ್ಟು ಮೇ 1ರ ವಾರದಲ್ಲಿ ನಿಮ್ಮ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇಷ್ಟು ಮಾಹಿತಿಯನ್ನು ಇಲ್ಲಿ ಭಾಳಷ್ಟು ಜನ ಸಮಸ್ಯೆಗಳಿತ್ತು. ಸೊ ಅವುಗಳ ಮೇಲೆ ನಾನು ವಿಡಿಯೋವನ್ನು ತಂದಿದ್ದೆ. ಸೊ ಚೆನ್ನಾಗಿ ಅದನ್ನು ನೋಡಿಕೊಂಡು